ಇನ್ನೊಬ್ಬರು ಕಷ್ಟದಲ್ಲಿರುವುದನ್ನು ನೋಡಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಮುಂದೆ ಸಹಾಯಕ್ಕೆ ಬರುವುದಕ್ಕೆ ಮನುಷ್ಯತ್ವ ಅಂತಾರೆ. ಇಂದು ನಾವು ನಿಮಗೆ ಕ್ಯಾಮ್ರಾದಲ್ಲಿ ಸರಿಯಾದ ಮನುಷ್ಯತ್ವದ ಬೆಚ್ಚಿ ಬೀಳಿಸುವ ದೃಶ್ಯಗಳನ್ನು ತೋರಿಸ್ತೀವಿ. ಖಂಡಿತ ಈ ವಿಡಿಯೋದಲ್ಲಿರುವ ಮನುಷ್ಯತ್ವದ ಕೊನೆಯ ಘಟನೆಯನ್ನು ನೋಡಿದ್ರೆ ನಿಮಗೂ ಸಹ ಚಪ್ಪಾಳೆ ಹೊಡೆಯಲು ಖಂಡಿತ ಮನಸ್ಸಾಗುತ್ತೆ. ಅದಕ್ಕೂ ಮುನ್ನ ಇಂಥದೇ ರೋಮಾಂಚಕ ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಒಂದು ಆನೆಯ ಚಿಕ್ಕ ಮರಿ ತನ್ನ ಗುಂಪಿನಿಂದ ಭಿನ್ನವಾದ ಯಾವುದೋ ಒಂದು ಕೊಳಚೆಯಿಂದ ತುಂಬಿದ ತಗ್ಗಿನಲ್ಲಿ ಬೀಳುತ್ತದೆ. ಇದು ತುಂಬ ಸಮಯದವರೆಗೆ ಇದರಲ್ಲಿ ಸಿಲುಕಿತ್ತು. ನಂತರ ಒಂದು ರೆಸ್ಕ್ಯೂ ಟೀಮ್ ತಕ್ಷಣವೇ ಇಲ್ಲಿಗೆ ಬರುತ್ತದೆ ಮತ್ತು ಈ ತಗ್ಗಿನಲ್ಲಿ ಎಳೆಯುತ್ತಾರೆ, ಯಾಕಂದರೆ ಬೇಗನೆ ಈ ಮರಿಯನ್ನು ಆಚೆ ತೆಗೆಯಲು ಅಂತ. ಈ ಟೀಮ್ ಈ ಮಗುವನ್ನು ಬೇಗನೆ ಒಂದು ಹಗ್ಗವನ್ನು ಕಟ್ಟಿ ತಮ್ಮ ತಾಕತ್ತನ್ನು ಬಳಸಿ ಆಚೆ ತೆಗೆದ್ರು. ಮರಳಿ ಅದರ ಕುಟುಂಬದವರ ಬಳಿ ಆಡಲು ಬಿಡುತ್ತಾರೆ. ಈ ದೃಶ್ಯದ ಬಗ್ಗೆ ನೀವೇನಂತೀರಾ? ಹೇಳಲಾಗುತ್ತೆ, ಮಕ್ಕಳು ಭಗವಂತನ ರೂಪವಾಗಿರ್ತಾರೆ. ಈ ಮುದ್ದಾದ ಚಿಕ್ಕ ವಿಡಿಯೋ ನಿಮಗೂ ಈ ಮಾತಿನ ಮೇಲೆ ವಿಶ್ವಾಸವನ್ನ ಖಂಡಿತ ಮೂಡಿಸುತ್ತದೆ. ಈ ಎರಡು ಚಿಕ್ಕ ಮಕ್ಕಳು ರೋಡ್ನಲ್ಲಿ ಹೋಗುವಾಗ ಈ ಕೊಳವೆಯನ್ನ ನೋಡ್ತಾರೆ. ತಕ್ಷಣವೇ ಒಂದು ಜಬರ್ದಸ್ತ್ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆ ಕೆಲಸವನ್ನಂತೂ ರೋಡ್ನಲ್ಲಿ ತಿರುಗಾಡುತ್ತಿರುವ ಬೇರೆ ವ್ಯಕ್ತಿಗಳಿಗೆ ಮಾಡಲು ಆಗಿರಲಿಲ್ಲ. ಈ ಮಕ್ಕಳು ರೋಡ್ ಪಕ್ಕದಲ್ಲಿರುವ ದೊಡ್ಡದಾದ ಕಲ್ಲುಗಳನ್ನ ತರುತ್ತಾರೆ. ನಂತರ ಈ ಚರಂಡಿ ಪಕ್ಕ ಇಡ್ತಾರೆ, ಯಾಕಂದ್ರೆ ಬೇರೆ ಯಾರಿಗೂ ಇದರಿಂದ ತೊಂದರೆ ಆಗದಿರಲಿ ಅಂತ. ವಾ, ಮಕ್ಕಳು ನಿಜವಾಗಿಯೂ ದೇವರೇ ಆಗಿದ್ದಾರೆ. ಸಾಮಾನ್ಯವಾಗಿ ನಾವು ಏನನ್ನು ಯೋಚಿಸದೆ ತಿಳಿಯದೆ ಪ್ಲಾಸ್ಟಿಕ್ ಚೀಲಗಳನ್ನು ಹೀಗೆ ರೋಡ್ನಲ್ಲಿ ಎಸೆದು ಬಿಡುತ್ತೇವೆ. ಇವುಗಳನ್ನು ಈ ಮುಗ್ಧ ಪ್ರಾಣಿಗಳಂತೂ ಹಸಿದು ತಿಂದು ಬಿಡುತ್ತವೆ. ಈಗ ನೀವು ನೋಡ್ತಾ ಇರುವಂತ ವಿಡಿಯೋ ಕ್ಲಿಪ್ನಲ್ಲಿ ಕೆಲವು ಜನರು ಡಾಕ್ಟರ್ಸ್ ಬಳಿ ಈ ಆಕಳನ್ನ ಕರೆತಂದ್ರು. ಆಗ ಈ ಮುಗ್ಧ ಪ್ರಾಣಿ ಸಾಯುವಂತ ಸ್ಥಿತಿಗೆ ತಲುಪಿತ್ತು. ಆದ್ರೆ ನಿಮ್ಗೆ ಗೊತ್ತಾ ಇದು ಸಾಯುವುದಕ್ಕೆ ಕಾರಣ ಏನಾಗಿತ್ತು ಅಂತ? ಈ 52 kg ತುಂಬಿದ ಕಸವಾಗಿತ್ತು. ಅದನ್ನ ಇವರು ಹೊಟ್ಟೆಯಿಂದ ಡಾಕ್ಟರ್ಸ್ ತೆಗೆದಾಕ್ದ್ರು. ಯಾರು ಈ ಆಕಳನ್ನ ಡಾಕ್ಟರ್ಸ್ ಬಳಿ ಕರೆತಂದ್ರೋ ಅವರಿಗೆ ನೀವು ಏನಂತೀರಾ? ಈಗ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ, ಇದರ ಸಾವಿಗೆ ನಿಜವಾದ ಕಾರಣ ಯಾರು ಆಗ್ತಾ ಇದ್ರು ಅಂತ. ಒಂದು ವೇಳೆ ಈ ಮುಗ್ಧ ಆಕಳು ಸತ್ತು ಹೋಗ್ತಾ ಇದ್ದಿದ್ರೆ ಈಗಲೇ ನನಗೆ ತಿಳಿಸಿ. ಒಂದು ಆನೆ ಯಾವುದೋ ಊರಿನಲ್ಲಿ ಬಂದು ಬಿಡುತ್ತೆ ಮತ್ತು ಜನರಿಗೆ ಹೆದರಿಕೊಂಡು ಅಲ್ಲಿ ಇಲ್ಲಿ ಓಡಲು ಶುರು ಮಾಡುತ್ತದೆ. ಮತ್ತು ಓಡುತ್ತಿದ್ದಂತೆ ಈ ಆನೆ ಈ ತಗ್ಗಿನಲ್ಲಿ ಪಾಪ ಬಿದ್ದು ಬಿಡುತ್ತದೆ. ಕೊಳಚೆ ಮತ್ತು ನೀರಿನಿಂದ ತುಂಬಿದ ಈ ತಗ್ಗಿನಲ್ಲಿ ಈ ಆನೆಯು ಸತತ ತನ್ನನ್ನು ತಾನು ರಕ್ಷಿಸುವುದರಲ್ಲಿ ಯಾವಾಗ ಫೇಲ್ ಆಗುತ್ತೋ ಆಗ ಇದೇ ಊರಿನ ಜನರು, ಅಂದರೆ ಇದಕ್ಕೆ ಹೆದರಿಕೊಂಡು ಓಡ್ತಾ ಇದ್ರೋ ಎಲ್ಲರೂ ಸೇರಿ ಈ ಆನೆಯನ್ನು ಉಳಿಸುವ ಪ್ರಯತ್ನದಲ್ಲಿ ಸೇರುತ್ತಾರೆ. ಈ ಜನರು ಹಗ್ಗಗಳ ಸಹಾಯದಿಂದ ಅಂತ್ಯದಲ್ಲಿ ಈ ತಗ್ಗಿನಿಂದ ಆನೆಯನ್ನು ಸೇವ್ ಮಾಡಿದ್ರು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಾಡಿದ ಇಂಥ ಕರ್ಮಗಳಿಗೆ ಮನುಷ್ಯತ್ವ ಅಂತಾರೆ. ನಮ್ಮ ಲಾಸ್ಟ್ ವಿಡಿಯೋ ನೋಡಿ. ಈ ಪೊಲೀಸ್ ವಿಡಿಯೋ ನಿಮ್ಮ ಹೃದಯವನ್ನು ಖಂಡಿತ ಗೆಲ್ಲುತ್ತದೆ. ರೋಡ್ನಲ್ಲಿ ಹೋಗ್ತಾ ಇದ್ದ ಒಬ್ಬ ಯುವಕನ ಶೂಸ್ನ ಲೇಸನ್ನು ತೆರೆದಿದ್ದನ್ನು ಕಂಡು ಈ ಪೊಲೀಸ್ ಅದನ್ನು ಕಟ್ಟಲು ಶುರು ಮಾಡ್ತಾರೆ. ಯಾಕಂದರೆ ಈ ಹುಡುಗನ ಒಂದು ಕೈ ಮುರಿದಿತ್ತು. ಈ ಕಾರಣದಿಂದ ಮನುಷ್ಯತ್ವದ ಇಂಥ ದೃಶ್ಯಗಳನ್ನು ನೋಡಿ ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತವೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಎಂದಾದರೂ ಇಂಥ ಸ್ಥಿತಿಯಲ್ಲಿ ಸಹಾಯ ಮಾಡಲಿಲ್ಲ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ದೊಡ್ಡದಾದ ಪಾಠ ಮತ್ತು ಹೃದಯದಲ್ಲಿ ಗುರುತು ಉಳಿಸುತ್ತದೆ. ಈ ಆನೆಯ ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗುವುದನ್ನು ಕಂಡು ತಕ್ಷಣವೇ ನೀರಿನಲ್ಲಿ ಇಳಿದು ಬರುತ್ತದೆ ಮತ್ತು ಆತನನ್ನು ನೂಕಿ ಇನ್ನೊಂದು ಬದಿಗೆ ಪುಷ್ ಮಾಡುತ್ತದೆ, ಯಾಕಂದರೆ ಆತ ಆಚೆ ಬರಲಿ ಅಂತ. ಮತ್ತು ಈತ ಆನೆಯ ಮಾಲೀಕನು ಕೂಡ ಆಗಿದ್ದನು. ಆದರೂ ಸರಿ, ಇದು ನಮ್ಮೆಲ್ಲರಿಗಾಗಿ ಒಂದು ಮನುಷ್ಯತ್ವದ ಮತ್ತು ಅವಶ್ಯಕತೆ ಬಿದ್ದಾಗ ಸಹಾಯ ಮಾಡುವುದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ ಅನ್ನೋದನ್ನು ಕಲಿಸುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕೋದು ಮರಿಬೇಡಿ. ಶೇರ್ ಕೂಡ ಹೆಚ್ಚಾಗಿ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು.